ಸೇವೆಯಲ್ಲಿ ಭಾಗ್ಯ. ಅನುಭವ ಸಾರದೊಳಗ 1ನೇ ತರಂಗದಲ್ಲಿ 1ನೇ ಸಂಧಿಯಲ್ಲಿ 4ನೇ ಪದ್ಯವನ್ನ ಹೇಳಾಕತ್ತಿದ್ರು. ಈ ತೋರುವಂತ ಜಗತ್ತು ಆತ್ಮನಲ್ಲಿ ಕಲ್ಪಿತವಾಗಿದೆ. ಈ ಜಗತ್ತಿಗೆ ಕಾರಣ ಯಾವ ಮಾಯೋಪಾದಿಯಿಂದ ಕೂಡಿದಂತ ಈಶ್ವರ. ಈಶ್ವರನೇ ಈ ಜಗತ್ತಿಗೆ ಅಭಿನ್ನ ನಿಮಿತ್ತೋಪಾದಾನ ಕಾರಣ. ಅಂದ್ರೆ ಇಲ್ಲಿ ವಿವರ್ತವಾದವನ್ನು ಒಪ್ಪಿದಂಗಾಯ್ತು ಅಂತ ಹೇಳಿ ಪರಿಣಾಮ ಮತ್ತು ವಿವರ್ತ ಇದರ ಲಕ್ಷಣವನ್ನ ಕೂಡ ಹೇಳಿದ್ರು. ಮತ್ತು ಪರಿಣಾಮ ಮತ್ತು ವಿವರ್ತದ ಲಕ್ಷಣವನ್ನ ಹೇಳ್ತಾರೆ. ಏನು ಯಾವ ರೀತಿಯಾಗಿ ಹೇಳ್ತಾರೆ? ಪರಿಣಾಮದ ಲಕ್ಷಣ ಹೇಳಿದ್ದೈತೆ, ಅದೇನು ವಿಶೇಷ ಇಲ್ಲ, ಮತ್ತು ಬೇರೆ ರೀತಿಯಲ್ಲಿ ಬರ್ದಾರ ಅವರು. ಉಪಾದಾನ ಕಾರಣವೆಂದು ಅಂಗೀಕರಿಸಲ್ಪಟ್ಟಂತ ವಸ್ತುವಿನ ಸಲಕ್ಷಣವಾಗಿದ್ದು ಅದರ ಅವಸ್ಥಾ ವಿಶೇಷ ರೂಪವಾಗಿರುವುದು ಪರಿಣಾಮ ಲಕ್ಷಣ. ನಾನು ಹೇಳಿದ್ದನ್ನ ಹೇಳ್ಯಾರ. ಯಾವ ಉಪಾದಾನ ವಸ್ತು ಅಂತ ಏನ್ ನಾವು ಸ್ವೀಕಾರ ಮಾಡ್ತೇವೆ, ಆ ಉಪಾದಾನ ವಸ್ತುವಿಗೂ ಮತ್ತು ಅದು ಯಾವ ರೂಪದಿಂದ ಏನು ಪರಿಣಾಮ ಹೊಂದೈತಲ್ಲ, ಉಪಾದಾನ ವಸ್ತುವಿಗೂ ಅದು ಪರಿಣಾಮ ಹೊಂದಿ ಏನಾಗ ಯಾವ ಕಾರ್ಯ ಉತ್ಪತ್ತಿ ಆಗಿತ್ತಲ್ಲ ಅದಕ್ಕೂ ಸಲಕ್ಷಣ ಅಂತೆ ವಾಗಿದ್ದು ಅದರ ಅವಸ್ಥಾ ವಿಶೇಷ ರೂಪವಾಗಿರುತ್ತೆ. ಉಪಾದಾನ ವಸ್ತುವಿಗೂ ಅದರಿಂದ ಉತ್ಪತ್ತಿಯಾದ ಕಾರ್ಯರೂಪ ವಸ್ತು ಇವೆರಡು ಸಲಕ್ಷಣ ಆಗಿರಬೇಕು. ಆ ಉಪಾದಾನವೇ ಅನ್ಯತಾ ರೂಪವಾಗಿ ಪ್ರಸಿದ್ಧಿ ಆಗ್ತಾ ಇರಬೇಕು ಅಂತ ಹೇಳಿದ್ರು. ಇಲ್ಲಿ ಪರಿಣಾಮಿಗಳು ಜಡರೂಪವಾಗಿರುವುದೇ ಸಲಕ್ಷಣವಾಗಿರುವುದು. ಪರಿಣಾಮಿ ಯಾವುದು ಪರಿಣಾಮ ಉಳ್ಳುತ್ತೈತಲ್ಲ ಅದು ಪರಿಣಾಮಿ. ಪರಿಣಾಮಿ ಅಂದ್ರ ಪರಿಣಾಮ ಹೊಂದಿದ್ದು ಅದಕ್ಕೆ ಕಾರಣವಾಗಿತ್ತು. ಪರಿಣಾಮಿ. ಇಲ್ಲಿ ಏನ್ ಹೇಳ್ತಾರ ಅವರು? ಪರಿಣಾಮಿಗಳು ಅಂದ್ರ ಪರಿಣಾಮ ಅಂದ್ರ ಕಾರ್ಯ, ಪರಿಣಾಮಿ ಅಂದ್ರ ಅದಕ್ಕೆ ಉಪಾದಾನ. ಈ ಪರಿಣಾಮಿಗಳು ಸಲಕ್ಷಣ, ಎರಡು ಸಲಕ್ಷಣ ಅದಾವ. ಅಂದ್ರೇನು? ಈಗ ಎರಡು ಜಡ ಆಗ್ಯಾವ. ಸಲಕ್ಷಣ ಅಂದ್ರೆ ಎರಡರಲ್ಲಿ ಜಡತ್ವ ಅಂತ. ಯಾವಾಗ ಈ ಹಾಲಿನ ಪರಿಣಾಮ ಮೊಸರು ಅಂತ ಹೇಳ್ತೀವಲ್ಲ, ಸಲಕ್ಷಣವಾಗಿರುವುದೇ ಪರಿಣಾಮ ಎಂದು ಹೇಳಿದೆ. ಬರೀ ಇಷ್ಟಕ್ಕ ಅಂತ ಸ್ವಲ್ಪ ಏನ್ ಮಾಡ್ತಾರಂತಂದ್ರ ಪದಕೃತಿ ಮಾಡ್ತಾರ. ಬರೀ ಸಲಕ್ಷಣವಾಗಿದ್ದೆ ಪರಿಣಾಮ ಅಂದ್ರೆ ಪರಿಣಾಮಿ ಮತ್ತು ಪರಿಣಾಮ ಎರಡೂಗಳಿಗೆ ಬರೀ ಸಲಕ್ಷಣ ಉಳ್ಳದ್ದೇ, ಸಮಾನ ಲಕ್ಷಣ ಉಳ್ಳದ್ದೇ ಪರಿಣಾಮ ಅಂತಾರೆ. ಪರಿಣಾಮಿಗೂ ಪರಿಣಾಮಕ್ಕೂ ಅಂದ್ರೇನು? ಉಪಾದಾನಕ್ಕೂ ಅದರ ಕಾರ್ಯಕ್ಕೂ ಎರಡಕ್ಕೂ ಸಮಾನ ಲಕ್ಷಣ ಇಷ್ಟೇ ಅಂದ್ರ ಏನಂತಾರ ಅವರು ಹೇಳಿದರೆ, ಮಣ್ಣು ಮತ್ತು ಕೊಡ ಇವೆರಡು ಸಮಾನ ಲಕ್ಷಣಗಳು. ಮಣ್ಣು ಮತ್ತು ಕೊಡ ಎರಡು ಏನಿದಾವ? ಸಮಾನ ಲಕ್ಷಣ. ಒಂದು ಎರಡಲ್ಲಿನೂ ಕೂಡ ಜಡ ಲಕ್ಷಣ. ಮಣ್ಣು ಜಡ ಆದ, ಕೊಡನು ಏನದ? ಜಡ ಲಕ್ಷಣ. ಸಮಾನವಾಗಿರೋದ್ರಿಂದ ಇಲ್ಲಿ ಅತಿ ದೋಷ ಬರುವುದು. ಮಣ್ಣು ಮತ್ತು ಕೊಡ ಇದರಲ್ಲಿ ಪರಿಣಾಮಿ ಅಂತ ಅನ್ಕೊಂಡು ಈ ಸಮಾನ ಲಕ್ಷಣ ಇಷ್ಟ ಒಪ್ಪಿದರ ಪರಿಣಾಮಿ ಸಮಾನ ಲಕ್ಷಣ ಉಳ್ಳದ್ದೇ ಅಂದ್ರೆ ಉಪಾದಾನ ಉಳ್ಳದ್ ಏನೈತಲ್ಲ, ಉಪಾದಾನ ಅಂತ ಏನ್ ಅಂಗೀಕರಿಸೇವಲ್ಲ ಅದ್ರ ಸಮಾನ ಲಕ್ಷಣ ಉಳ್ಳದ್ದೇ ಪರಿಣಾಮ ಅಂತಂದ್ರ ಅಷ್ಟಕ್ಕ ಅಂದ್ರ ಬರೀ ಸಮಾನ ಲಕ್ಷಣ ಉಳ್ಳದ್ದೇ ಪರಿಣಾಮ ಅಂದ್ರ ಅಲ್ಲಿ ಎಲ್ಲಿ ಅತಿ ದೋಷ ಬರ್ತಂದ್ರ ಮಣ್ಣು ಮತ್ತು ಕೊಡ ಇವರಲ್ಲಿ
ಜಡಲಕ್ಷಣ ಸಮಾನವಾಗಿರುವುದರಿಂದ ಇಲ್ಲಿ ಅತಿವ್ಯಾಪ್ತಿ ದೋಷ ಬರುವುದು. ಅದಕ್ಕಾಗಿ ಅದರ ಅವಸ್ಥಾ ವಿಶೇಷವಾಗಿರಬೇಕೆಂದು ಹೇಳಿರುವುದು. ಈಗ ಪರಿಣಾಮಿ ಅಂದ್ರೆ ಸಮಾನ ಲಕ್ಷಣ, ಬರೀ ಸಮಾನ ಲಕ್ಷಣ ಉಳ್ಳದಕ್ಕನ ಪರಿಣಾಮ ಅಂತಂದ್ರ ಮಣ್ಣು ಮತ್ತು ಕೊಡ ಇವೆರಡು ಸಮಾನ ಲಕ್ಷಣ ಉಳ್ಳದ. ಸಮಾನ ಲಕ್ಷಣ ಉಳ್ಳದ ಎರಡು ಜಡ, ಮಣ್ಣು ಜಡ, ಕೊಡನು ಜಡ. ಹಂಗಾರ ಸಮಾನ ಲಕ್ಷಣ ಉಳಿದ ಪರಿಣಾಮ ಅಂದ್ರ ಇಲ್ಲಿ ಅತಿವ್ಯಾಪ್ತಿ ದೋಷ ಬರ್ತದ. ಪರಿಣಾಮ ಅಂದ್ರೆ ಮಣ್ಣನ್ನು ಎರಡು ಜಡ ಅದಾವ, ಅತಿವ್ಯಾಪ್ತಿ ದೋಷ ಬರ್ತದ. ಇನ್ನ ಮತ್ತು ಅದರ ಅವಸ್ಥಾ ವಿಶೇಷವಾಗಿರುವುದೇ ಪರಿಣಾಮವೆಂದು ಹೇಳಿದರೆ ಆ ಸಮಾನ ಲಕ್ಷಣ ಅನ್ನೋದನ್ನು ಬಿಟ್ಟು, ಆ ಪದ ಬಿಟ್ಟು, ಇಲ್ಲ ಬರೀ ಅವಸ್ಥಾ ರೂಪ ಅಂದ್ರೆ ಅನ್ಯತಾ ರೂಪವಾಗಿ ತೋರುವುದು, ಅವಸ್ಥಾ ರೂಪ ಆಗಿರುವುದು ಅಥವಾ ಅನ್ಯತಾ ರೂಪವಾಗಿ ತೋರುವುದು ಅಷ್ಟಕ್ಕನ ಪರಿಣಾಮ ಅಂದ್ರ ಏನು ಎಲ್ಲಿ ದೋಷ ಬರ್ತದೆ? ಸಂವಿತ್ತಿನ ವಿಶೇಷ ರೂಪ ಪ್ರಪಂಚವಾಗಿರುತ್ತದೆ. ಸಂವಿತ್ತಿನ ವಿಶೇಷ ರೂಪ ಪ್ರಪಂಚವಾಗಿರುತ್ತದೆ. ಈಗ ಸಂವಿತ್ ಅಂದ್ರೆ ಚೇತನ ರೂಪಾಂತರ ಆಗಿ ಏನ್ ತೋರಾಗ್ತದೆ? ವಿವರ್ತವಾದ ಹೇಳುವಾಗ ಜಗತ್ತಾಗಿ ತೋರಾಗ್ತದೆ. ಅಂದ್ರೆ ಬರೀ ವಿಷಯ ಅಂದ್ರೇನು? ಅನ್ಯತಾ ರೂಪ ಬರೀ ಇಷ್ಟಕ್ಕ ಪರಿಣಾಮ ಅಂದ್ರ ಸಂವಿತ್ ಅಂದ್ರೆ ಜ್ಞಾನ, ಚೇತನ ವಿವರ್ತ ರೂಪದಿಂದ ಜಗತ್ತಾಗಿ ತೋರಾಕತ್ತದ. ಹಂಗ ಆ ವಿವರ್ತದಲ್ಲಿ ಪರಿಣಾಮದ ಲಕ್ಷಣ ಹೋಗ್ತದೆ, ಅತಿವ್ಯಾಪ್ತಿ ಆಗ್ತದೆ. ಅಂದ್ರ ಬರೀ ಅನ್ಯತಾ ರೂಪ ಅಂದ್ರ ಚೇತನವು ಅನ್ಯತಾ ರೂಪವಾಗಿ ಜಗತ್ತಾಗಿ ತೋರಾಕತ್ತಲ್ಲ, ಅಲ್ಲಿ ಅತಿವ್ಯಾಪ್ತಿ ಆಗ್ತದ. ಇಲ್ಲ ಬರೀ ಸಮಾನ ಲಕ್ಷಣ ಉಳಿದೇ ಪರಿಣಾಮ ಅಂದ್ರ ಮಂಡ ಮತ್ತ ಕೊಡ ಎರಡು ಜಡತ್ವ ಲಕ್ಷಣ ಅದಾವ, ಎರಡರಲ್ಲಿ ಸಮಾನ ಲಕ್ಷಣ ಅಲ್ಲಿ ಅತಿವ್ಯಾಪ್ತಿ ಆಗ್ತದ. ಅದಕ್ಕ ಇದನ್ನ ಕಳಿಯ ಸಲುವಾಗಿ ಏನ್ ಹೇಳ್ತಾರ ಅವರು ಅಲ್ಲಿ ಸಂವಿತ್ತನ ವಿಶೇಷ ರೂಪ ಪ್ರಪಂಚವಾಗಿರುತ್ತದೆ, ಆದ್ರೆ ಇದರಲ್ಲಿ ದೋಷ ಬರುವುದು. ಆದ್ದರಿಂದ ಸಂಲಕ್ಷಣವಾಗಿರಬೇಕು ಅಂತ ಹೇಳಿದ್ರು. ಸಂಲಕ್ಷಣನೂ ಆಗಿರ್ಬೇಕು, ಅನ್ಯತಾ ರೂಪನೂ ಆಗಿರ್ಬೇಕು. ಬರೀ ಸಂಲಕ್ಷಣ ಅಂದ್ರ ಮಣ್ಣು ಮತ್ತು ಕೊಡದಲ್ಲಿ ಎರಡರಲ್ಲಿ ಅತಿವ್ಯಾಪ್ತಿ ಆಗ್ತದೆ. ಬರೀ ಅವಸ್ಥಾ ರೂಪ ಅಂದ್ರ ಸಂವಿತ್ ಅಂದ್ರೆ ಚೇತನ ವಿವರ್ತ ರೂಪದಿಂದ ಜಗದಾಕಾರವಾಗಿ ತೋರ್ತಾರೆ, ಅಲ್ಲಿ ಅತಿ ಆಗ್ತಾರೆ. ಅದಕ್ಕೆ ಎರಡು ಲಕ್ಷಣ ಹೇಳಿದ್ರೆ ಅಲ್ಲಿ ಅತಿವ್ಯಾಪ್ತಿ ದೋಷ ಬರುವುದಿಲ್ಲ ಅಂತ ಈ ರೀತಿ ಹೇಳಿ. ಇನ್ನು ವಿವರ್ತಿನ ಲಕ್ಷಣ ಹೇಳುವಾಗ ಉಪಾದಾನವೆಂದು ಅಂಗೀಕರಿಸಲ್ಪಟ್ಟಂತ ವಸ್ತುವಿಗೆ ವಿಲಕ್ಷಣವಾಗಿದ್ದು ಅದರ ಅವಸ್ಥಾ ವಿಶೇಷವಾಗಿರುವುದೇ ವಿವರ್ತ ಲಕ್ಷಣ. ಯಾವುದು ಉಪಾದಾನ ವಸ್ತು ಅಂತ ಐತಿ ಅಂತ ತಿಳ್ಕೊಂಡು ಅದರ ಲಕ್ಷಣ ಮತ್ತು ಕಾರ್ಯರೂಪದಲ್ಲಿರುವಂತ ಲಕ್ಷಣ ಅದಕ್ಕ ಸಮಾನ ಲಕ್ಷಣ ಹೇಳಿದ್ನಂದ್ರ ಅದು ಪರಿಣಾಮ ಅನಿಸುವಂತ. ಇಲ್ಲೇ ಯಾವುದನ್ನು ಉಪಾದಾನ ವಸ್ತು ಅಂತ ಸ್ವೀಕಾರ ಮಾಡಿದ್ವೋ ಅದು ಯಾವ ಅನ್ಯತಾ ರೂಪವಾಗಿ ತೋರುವಂತ ಒಂದು ಕಾರ್ಯರೂಪವಾದಂತ ವಸ್ತು ಏನೈತಲ್ಲ ಅದು ಅವು ಎರಡಕ್ಕೂ ಸಮಾನ ಲಕ್ಷಣ ಇರ್ಲಿಲ್ಲ ಅಂದ್ರ, ಅದು ಅನ್ಯತಾ ರೂಪವಾಗಿ ತೋರ್ತಿತ್ತಂದ್ರ ಅದಕ್ಕೆ ವಿವರ್ತ ಅಂತ ಕರಿತೇವೆ. ಅದಕ್ಕೆ ವಿವರ್ತ ಲಕ್ಷಣ. ಇಲ್ಲಿ ಜಡಚೇತನ ರೂಪ ವೈಲಕ್ಷಣವು ಹೇಳಲ್ಪಡುತ್ತಾರೆ. ವಿವರ್ತ ಹೇಳುವಾಗ ಜಡಚೇತನದ ವೈಲಕ್ಷಣ್ಯವನ್ನು ತೋರಿಸ್ತಾರೆ. ಜಡವಾದಂತ ವಸ್ತುವ ಚೇತನ, ಜಡವಾದ ವಸ್ತು ಮತ್ತು ಚೇತನ ಇವುಗಳಲ್ಲಿ ವೈಲಕ್ಷಣ್ಯ ಅಂದ್ರನ ಒಂದು ಜಡ ಅದ, ಇನ್ನೊಂದು ಚೇತನ. ಇಲ್ಲಿ ವೈಲಕ್ಷಣ್ಯ ಸಮಾನ ಲಕ್ಷಣ ಬರಂಗಿಲ್ಲ. ಅದಕ್ಕೆ ಇದು ವಿವರ್ತ ಅಂತ ಹೇಳ್ತಾರೆ. ಉಪಾದಾನಕ್ಕೆ ವಿಲಕ್ಷಣವಾಗಿರುವುದೇ ವಿವರ್ತವೆಂದು ಹೇಳಿದ್ದಾರೆ. ಬರೀ ಉಪಾದಾನಕ್ಕೆ ಏನು ವಿಲಕ್ಷಣವಾಗಿದ್ದಕ್ಕನ ಬರೀ ಇಷ್ಟಕ್ಕನ ವಿವರ್ತ ಅಂತ ಹೇಳಿದಾರೆ. ಉಪಾದಾನಕ್ಕೆ ವಿಲಕ್ಷಣವಾಗಿದ್ದೇ ವಿವರ್ತ ಅಂದ್ರ ಉಪಾದಾನಕ್ಕೆ ಸಮಾನ ಲಕ್ಷಣ ಇದ್ರೆ ಅದು ಪರಿಣಾಮ, ಅನ್ಯತಾ ರೂಪ ಅಂತ ಮುಂದೆ ಜೋಡಿಸ್ಕೊಬೇಕದನ್ನ. ಅಲ್ಲಿ ಇದಕ್ಕೆ ಉಪಾದಾನಕ್ಕ ವಿಲಕ್ಷಣ ಇದ್ದಕ್ಕನ ವಿವರ್ತ ಅಂತೀವಿ. ಅಂದ್ರೆ ಎಲ್ಲಿ ಅತಿ ಆಗ್ತೈತಂದ್ರ ಉಪಾದಾನವಾದ ಜಡಕ್ಕೆ ವಿಲಕ್ಷಣವಾದ ಚೇತನ ಉಂಟು. ಉಪಾದಾನಕ್ಕೆ ವಿಲಕ್ಷಣವಾದದ್ದೇ ವಿವರ್ತ ಅಂದ್ರ
ಉಪಾದಾನವಾದಂತ ಒಂದು ಮಣ್ಣು ಐತೆ ಅಂತ ತಿಳ್ಕೊಡ್ರಿ. ಅಂದ್ರೆ ಮತ್ತು ಉಪಾದಾನವಾದ ಮಣ್ಣದ. ಆ ಮಣ್ಣ ಮತ್ತು ಚೇತನಕ್ಕೂ ಯಾವ ಲಕ್ಷಣ ಅದ? ವಿಲಕ್ಷಣ ಅದ. ಮಣ್ಣ ವ್ಯಾವಹಾರಿಕವಾಗಿ ಜಡವಾಗೈತಿ, ಮತ್ತ ಚೇತನ ಹೆಂಗದ? ಅದು ಅರಿವು ಚೇತನ ಸ್ವರೂಪ, ಎರಡಕ್ಕೂ ವಿಲಕ್ಷಣ ಅದಾದಿಲ್ಲ. ಹಂಗಂದ್ಮೇಲೆ ಮತ್ತ ಮಣ್ಣಿನಿಂದ ಚೇತನದ ವಿವರ್ತ ಆಕೈತಿ. ಮಣ್ಣು ವಿವರ್ತ ಹೊಂದಿ ಚೇತನ ಆಕೈತಿ. ಅಂತ ಮಣ್ಣ ಏನು ಚೇತನ ಮಣ್ಣು ವಿವರ್ತ ಹೊಂದಿ ಚೇತನ ಕೆಳಕ್ ಬರ್ತೈತೇನು? ಆಗಂಗಿಲ್ಲ. ಅದಕ್ಕೆ ವಿಲಕ್ಷಣ, ಬರೀ ವಿಲಕ್ಷಣ ಓದದ್ದೇ ವಿವರ್ತ ಅಂದ್ರ ಅಲ್ಲಿ ಯಾವ ಜಡ ರೂಪವಾದಂತ ಮಣ್ಣ ಮತ್ತು ಚೇತನ ಇವುಗಳಲ್ಲಿ ಅತಿವ್ಯಾಪ್ತಿ ಆಗ್ತದೆ. ಜಡದ ವಿವರ್ತ ಚೈತನ್ಯವೆಂದು ಚೈತನ್ಯದಲ್ಲಿ ಅತಿವ್ಯಾಪ್ತಿ ಬರುವುದು. ಜಡದ ವಿವರ್ತ ಚೈತನ್ಯ ಅಂತ ಹೇಳ್ಬೇಕಾಗ್ತೈತಿ, ಅದೊಂದು ದೋಷ. ಮತ್ತೆ ಜಡ ಚೈತನ್ಯ ಸ್ವರೂಪ ಅಂತ ಹೇಳುವುದರಲ್ಲಿ ಅಲ್ಲಿ ಹಂಗ ಹೇಳುವುದಾಗ್ಲಿ ಅಲ್ಲಿ ಅತಿವ್ಯಾಪ್ತಿ ಆಗ್ತದೆ. ಬರೀ ವಿಲಕ್ಷಣ ಉಳ್ಳದ್ದೇ, ಉಪಾದಾನಕ್ಕೆ ವಿಲಕ್ಷಣ ಉಳ್ಳದ್ದೇ ವಿವರ್ತ ಅಂದ್ರೆ ಇಲ್ಲಿ ಅತಿವ್ಯಾಪ್ತಿ ದೋಷ ಆಗ್ತದೆ. ಅದರ ನಿವೃತ್ತಿಗಾಗಿ ಅದರ ಅವಸ್ಥಾ ವಿಶೇಷವಾಗಿರಬೇಕೆಂದು ಹೇಳಿರುತ್ತದೆ. ಹಿಂಗ ಈ ಏನೋ ಮಣ್ಣು ಮತ್ತು ಚೇತನ ವಿಲಕ್ಷಣ ಉಳಿದದ, ಅಲ್ಲಿ ಅತಿವ್ಯಾಪ್ತಿ ಆಗ್ತದೆ ಅಂತ ತಿಳ್ಕೊಂಡು ಏನಾದ್ರು ವಿಲಕ್ಷಣನೂ ಇರಬೇಕು. ಉಪಾದಾನ ಅಂತ ಏನು ಸ್ವೀಕಾರ ಮಾಡಿದ್ವಿ ಅದಕ್ಕ ವಿಲಕ್ಷಣನೂ ಇರಬೇಕು, ಅನ್ಯತಾ ರೂಪವಾಗಿ ತೋರ್ತಿರ್ಬೇಕು. ಮತ್ತು ಅದರ ಅವಸ್ಥಾ ವಿಶೇಷವಾಗಿರುವುದೇ ವಿವರ್ತ ಎಂದು ಹೇಳಿ. ಹಿಂಗ್ ಮತ್ ಇಲ್ಲ ಬರೀ ಅವಸ್ಥಾ ಈ ವಿಲಕ್ಷಣ ಅನ್ನುವಂತ ಪದ ಬಿಟ್ಟು ಬರೀ ಅವಸ್ಥಾ ವಿಶೇಷಕ್ಕನ್ನ ನಾವು ವಿವರ್ತ ಅಂದ್ವಿ ಅಂದ್ರ ಬರೀ ಅನ್ಯತಾ ರೂಪವಾಗಿ ತೋರೋದೇ ವಿವರ್ತ ಅಂತ ಹೇಳಿದ್ರ ಮಣ್ಣಿನ ಅವಸ್ಥಾ ವಿಶೇಷವಾದ ಘಟವಾದರೂ ಉಂಟು ಅನ್ರಿ. ಮಣ್ಣಿನ ಅವಸ್ಥಾ ವಿಶೇಷವಾದದ್ದು ಘಟವಾದರೂ ಉಂಟು. ಮಣ್ಣಿನ ವಿವರ್ತ ಘಟವೆಂದು ಹೇಳಬೇಕಾಗುವುದು. ಮಣ್ಣಿನ ವಿವರ್ತ ಘಟ ಅಂತ ಹೇಳ್ಬೇಕಾಗ್ತೈತಿ. ಇಲ್ಲಿ ಅತಿವ್ಯಾಪ್ತಿ ಆಕೈತಿ. ಈ ದೋಷ ನಿವೃತ್ತ್ಯರ್ಥವಾಗಿ ಉಪಾದಾನ ವಸ್ತುವಿಗೆ ವಿಲಕ್ಷಣವಾಗಿರಬೇಕೆಂದು ಹೇಳಿರುತ್ತದೆ. ಮತ್ತು ಇನ್ನೊಂದು ಬ್ಯಾರೆ ಲಕ್ಷಣ ಹೇಳ್ತಾರ, ಸ್ವಲ್ಪ ಕಠಿಣ ಅದ ಇದು, ಹೇಳುದಲ್ಲಿ ನಾವು ವಿಸ್ತಾರವಾಗಿ ಹೇಳಕ್ ಆಗಿಲ್ಲ ಅಂತ ಹೇಳ್ತಾರ ಅವ್ರು. ಅದು ಬುದ್ಧಿಯೊಳಗೆ ಪ್ರವೇಶ ಆಗುವುದು. ಏನಂತಾರ? ಉಪಾದಾನ ವಸ್ತುವಿಗೆ ವಿಲಕ್ಷಣವಾಗಿರಬೇಕೆಂದು ಹೇಳಿರುತ್ತದೆ. ಮತ್ತು ಕಾರಣಕ್ಕೆ ಇನ್ನೊಂದು ಬೇರೆ ಹೇಳ್ತಾರೆ, ಕಾರಣಕ್ಕೆ ಅಭಿನ್ನವಾಗಿರುವ ಕಾರ್ಯವು ಪರಿಣಾಮ ಲಕ್ಷಣವು. ಕಾರಣಕ್ಕೆ ಅಭಿನ್ನವಾಗಿರುವ ಕಾರ್ಯವು ಪರಿಣಾಮ ಲಕ್ಷಣ ಅಂತಾರೆ. ಕಾರಣದೊಡನೆ ಅಭಿನ್ನವಾಗದೆ ಅದಕ್ಕೆ ಭಿನ್ನವಾಗದೆ ವಚಿಸಲಿಕ್ಕೆ ಬಾರದ ಕಾರ್ಯವೇ ಅದು ವಿವರ್ತ ಲಕ್ಷಣ ವಿಧಿಸುವುದು. ಅಂದ್ರ ಈಗ ವಿವರ್ತ ಹೇಳುವಾಗ ಏನ್ ಹೇಳ್ತಾರ ನೋಡ್ರಿ, ಕಾರಣದೊಡನೆ ಅಭಿನ್ನವಾಗದೆ ಅದಕ್ಕೆ ಭಿನ್ನವಾಗದೆ. ಯಾವುದಕ್ಕ ಕಾರಣ ಅಂತ ನಾವ್ ಹೇಳ್ತೇವೋ ಆ ಕಾರಣದೊಡನೆ ಅಭಿನ್ನವಾಗಿರದೆ ಭಿನ್ನವಾಗಿರದೆ. ಅಭಿನ್ನವಾಗೈತೆ ಅಂತ ಹೇಳಕ್ಕೂ ಬರಂಗಿಲ್ಲ, ಭಿನ್ನವಾಗೈತೆ ಅಂತ ಹೇಳಕ್ಕೂ ಬರೋದಿಲ್ಲ. ಮತ್ತ ಅದನ್ನ ಹಿಂಗ ಐತೆ ಅಂತ 9 ಪ್ರಕಾರದಿಂದ ಹೇಳಕ್ಕೂ ಬರಂಗಿಲ್ಲ ಏನ್ರಿ. ಅದಕ್ಕ ಆ ಕಾರಣದೊಡನೆ ಯಾವ ಕಾರ್ಯವು ವಚಿಸಲಿಕ್ಕೆ ಬರುವುದಿಲ್ಲವೋ 9 ಪ್ರಕಾರದಿಂದ ಹೇಳಕ್ ಬರೋದಿಲ್ಲ. ಕಾರಣದೊಡನೆ ಅದು ಭಿನ್ನನೂ ಇರೋದಿಲ್ಲ, ತೋರಿದ್ದು ಅಭಿನ್ನನೂ ಇರಂಗಿಲ್ಲ, ಅದು ಇದೇ ರೀತಿಯಾಗಿ ಅಂತ ಹೇಳಕ್ಕೂ ಬರಂಗಿಲ್ಲ. ಅದು ವಿವರ್ತವಾಗಿರುತ್ತದೆ. ಈಗ ಹಗ್ಗದೊಳಗ ಹಾವು ತೋರಕರ್ತದಲ್ಲ, ಹಗ್ಗದೊಳಗ ಅಭಿನ್ನ ಭಿನ್ನ ಅಂತ ಹೇಳಕ್ ಬರಂಗಿಲ್ಲ ಏನ್ರಿ. ಭಿನ್ನ ಅಭಿನ್ನ ಅಂತ ಹೇಳಕ್ ಬರಂಗಿಲ್ಲ. ಮತ್ತ ಅಭಿನ್ನ ಅಂದ್ರ ಅದು ಒಳಗೈತನ ಅಂತ ಹೇಳ್ಬೇಕಾಗ್ತದೆ. ಭಿನ್ನ ಅಂದ್ರ ಹಗ್ಗ ಬಿಟ್ಟು ಬೇರೆ ತೋರ್ಬೇಕಾಗ್ತದೆ. ಹಿಂಗೂ ಹೇಳಕ್ ಬರಂಗಿಲ್ಲ. ಅದಕ್ಕ ಅದ್ ಹೆಂಗದ? ಅದು ಸತ್ತನು ಅಸತ್ತನು ಸದ್ಸತ್ತನು ಸಾವಯವನು ನಿರವಯವನು ಸಾವಯವ ನಿರವಯವನ ಹಿಂಗ ಏನ್ ಹೇಳಕ ಬರಂಗಿಲ್ಲ. ಅದು ವಚಿಸ್ಲಿಕ್ಕೆ ಬರೋದಂದ್ರ ಬರೋದಲ್ಲ, ಅನಿರ್ವಚನೀಯ. ಯಾವುದು ಉಪಾದಾನಕ್ಕ
ಭಿನ್ನ ಅಭಿನ್ನ ಭಿನ್ನ ಭಿನ್ನ ಮೊದಲಾದಗಳು ಆಗಿರದೆ ಅದು ಅನಿರ್ವಚನೀಯವಾಗಿ ವಚಿಸಲಿಕ್ಕೆ ಬಾರದ್ದು ಅದು ವಿವರ್ತದ ಲಕ್ಷಣ. ಮತ್ತೆ ಕಾರಣದೊಡನೆ ಅಭಿನ್ನವಾಗಿದ್ದು ಏನ್ರಿ ಉಪಾದಾನ ವಸ್ತುವಿಗೆ ಅಭಿನ್ನವಾಗಿರುವ ಕಾರ್ಯವು ಕಾರ್ಯ ಅಂತಾರವರು ಮತ್ತು ಕಾರಣಕ್ಕೆ ಅಭಿನ್ನವಾಗಿರುವ ಕಾರ್ಯವು ಪರಿಣಾಮ ಲಕ್ಷಣವು. ಕಾರಣದೊಡನೆ ಅಭಿನ್ನ ಆಗಿರ್ತದೆ ಅಂತ ಹೇಳ್ತಾರ, ಪರಿಣಾಮ ಲಕ್ಷಣ ಹೇಳ್ತಾಗಿರ್ತಾವ. ಕಾರಣದೊಡನೆ ಅಭಿನ್ನ. ಈಗ ಮೊಸರು ತೋರ್ತದಂದ್ರ ಅದು ಕಾರಣ ರೂಪ ಹಾಲಿನಲ್ಲಿ ಮೊಸರು ಅದು ಮೊಸರಕ್ಕಿಂತ ಪೂರ್ವದಲ್ಲಿ ಅದು ಆ ಹಾಲಿನ ಜೊತೆ ಅಭಿನ್ನನ ಇರ್ತವ. ಅದಲ್ಲ ಈಗ ಮೊಸರು ಆಗ್ಬೇಕಾಗಿತ್ತು ಅಂತಂದ್ರ ಅದ್ ಹಾಲಿನ ಮೊಸರು ಆಗಕ್ಕಿಂತ ಪೂರ್ವದಲ್ಲಿ ಹಾಲ ಅಲ್ಲ, ಅದು ಹಾಲಿನ ಜೊತೆ ಅಭಿನ್ನನ ಇತ್ತು. ಅದ್ ಮೊಸರು ಅದೇ ಏನಾಗೈತಿ ಹೆಪ್ಪಾಗದಾಗ ಹಾಲ ಮೊಸರು ಆಗೈತಿ. ಅಭಿನ್ನದ ಕಾರಣದೊಡನೆ ಅಭಿನ್ನದ. ಹಂಗ ಏನಂತಾರ ಅವರು ಕಾರಣಕ್ಕೆ ಅಭಿನ್ನವಾಗಿರುವ. ಈಗ ಪರಿಣಾಮವಾದ ಹೇಳುವಾಗ ಸಾಂಖ್ಯರು ಪ್ರಕೃತಿಯೇ ಜಗತ್ತಾಗಿ ತೋರಿತಂತಾರ. ಹಂಗಾರ ಈ ಜಗತ್ತು ಪ್ರಕೃತಿಯ ಪರಿಣಾಮ ಬದಲಾವಣೆಯಾಗಿ ತೋರಾಕತ್ತೈತಿ, ಪ್ರಕೃತಿ ಪರಿಣಾಮ ಅಂತ ತೋರಾಕತ್ತೈತಿ. ಹಂಗಾರ ಲಯ ಆದಾಗ ಪ್ರಕೃತಿ ಒಳಗ ಲಯ ಆಗ್ತೈತಿ. ಹೌದು, ಅದಕ್ಕೆ ಕಾರಣದೊಡನೆ ಅಭಿನ್ನ ಆಗಿರ್ಬೇಕು, ಅನ್ಯತಾ ರೂಪವಾಗಿ ತೋರ್ತಿರ್ಬೇಕು, ಅದು ಪರಿಣಾಮ. ಕಾರಣದೊಡನೆ ಅಭಿನ್ನ ಅಲ್ಲ, ಭಿನ್ನ ಅಲ್ಲ, ಭಿನ್ನ ಅಲ್ಲ ಅಂತ ತಿಳಿಸಿಕೊಂಡು ಯಾವ್ದು ಅನಿರ್ವಚನೀಯ ವಚಿಸಲಿಕ್ಕೆ ಬಾರದು ಅಂತ ಹೇಳ್ತೀವಿ ಅದು ಅರ್ಥ. ಇದನ್ನ ಬೇರೆ ರೀತಿ ಹೇಳ್ತಾರೆ. ಈ ಲಕ್ಷಣದ ವಿಚಾರವು ವಿಸ್ತಾರ ಇರುವುದರಿಂದಲೂ ಕ್ಲಿಷ್ಟವಿರುವುದರಿಂದಲೂ ನೋಡು, ಚಸುಕಿ ಖಂಡನ ಖಾದ್ಯ ಮೊದಲಾದ ಗ್ರಂಥಗಳ ನೈಷ್ಕರ್ಮ ಸಿದ್ಧಿ ಕೆಲವೊಂದು ಕಡೆ ಬಂದಂತ ವಿಷಯಗಳನ್ನ ಹೇಳ್ಯಾರ ಅಪ್ಪಳವ್ರು. ಕ್ಲಿಷ್ಟದ ಅದು ಅದಕ್ಕೆ ವಿಸ್ತಾರ ಅಂತ ಹೇಳಿ ನಾವು ಬರೀದ್ ಬಿಟ್ಟೇವಿ. ಈ ರೀತಿ ಪರಿಣಾಮ ಮತ್ತು ವಿವರ್ತ ಇವುಗಳ ಲಕ್ಷಣಗಳು ಇರ್ತಾವ. ರಜ್ಜು ಸರ್ಪದ ದೃಷ್ಟಾಂತ ವಿವೇಚನವನ್ನು ಅನಿರ್ವಚನಿ ಖ್ಯಾತಿಯಲ್ಲಿ ಹೇಳಿದ್ದೇವೆ. ಅನಿರ್ವಚನಿ ಖ್ಯಾತಿಯಲ್ಲಿ ರಜ್ಜು ಸರ್ಪ ದೃಷ್ಟಾಂತವನ್ನು ಕೊಟ್ಟು ವಿವರ್ತದ ಲಕ್ಷಣನು ಹೇಳೇವಲ್ಲ ಅಲ್ಲಿ. ಮತ್ತ ಅಲ್ಲಿ ಚೇತನದ ವಿವರ್ತ ಹೇಳೇವೆ, ಅವಿದ್ಯೆಯ ಪರಿಣಾಮ ಹೇಳೇವೆ. ಅವಿದ್ಯೆಯ ಪರಿಣಾಮ ಚೇತನದ ವಿವರ್ತ ಅಂತ ಅನಿರ್ವಚನಿ ಖ್ಯಾತಿಯಾಗಿ ಹೇಳಿ ನೋಡ್ತಕ್ಕಂಥ. ಜಗತ್ತಿಗೆ ಬ್ರಹ್ಮವೇ ವಿವರ್ತ ಉಪಾದಾನ ಕಾರಣದಿಂದ ಕಾಣುವ ಸರ್ವ ಪ್ರಪಂಚವೆಲ್ಲವೂ ಬಾಧ ಸಮಾನಾಧಿಕರಣದಿಂದ ಆತ್ಮರೂಪವಾಗಿರುತ್ತದೆ ಎಂದು ಶ್ರುತಿ ಹೇಳುತ್ತದೆ. ಜಗತ್ತಿಗೆ ಬ್ರಹ್ಮವೇ ಏನದ ಉಪಾದಾನ ಇದು ವಿವರ್ತ ಉಪಾದಾನ. ಜಗತ್ತಿಗೆ ಬ್ರಹ್ಮ ಏನದ ವಿವರ್ತ ಉಪಾದಾನ. ಏನ್ ಅಂದ್ರೆ ಏನು? ಬ್ರಹ್ಮ ಅದು ಜಗದ ಆಕಾರವಾಗಿ ತೋರ್ಯದ. ಮತ್ತು ಸರ್ವ ಪ್ರಪಂಚ ಅದೇನದಪ್ಪ ಅಂದ್ರೆ ಬಾಧ ಸಮಾನಾಧಿಕರಣ್ಯದಿಂದ ಆತ್ಮರೂಪವಾಗಿರುತ್ತದೆ. ಅಂದ್ರ ಈ ಜಗತ್ತು ತೋರಿದ್ರು ಕೂಡ ಬ್ರಹ್ಮನಿಗೆ ಭಿನ್ನಲ್ಲ. ಅಂದ್ರ ಬ್ರಹ್ಮವೇ ತನ್ನ ಸ್ವರೂಪವನ್ನು ಕೆಡಿಸಿಕೊಳ್ಳಾರದೆ ಜಗದಾಕಾರವಾಗಿ ತೋರ್ಯದ. ಅಲ್ಲಿ ಬ್ರಹ್ಮ ಇದು ಬ್ರಹ್ಮವೇ ಅಂತ ತಿಳ್ಕೊಬೇಕಾಗಿತ್ತು ಅಂದ್ರೆ ನಾಮರೂಪಗಳನ್ನು ಬಾಧಿಸ್ಬೇಕು. ನಾಮರೂಪಗಳನ್ನ ಬಾಧಿಸಿ ಜಗತ್ತು ಏನಾಗ್ತದ ಬಾಧ ಸಮಾನಾಧಿಕರಣದಿಂದ ಬ್ರಹ್ಮ. ನಾಮರೂಪಗಳನ್ನ ಬಾಧಿಸಿ ಅಂದ್ರೆ ಅಸ್ಥಿ ಭಾತಿ ಪ್ರಯ ಇದು ಉಳಿತದೆ, ಅದೇ ಬ್ರಹ್ಮದ ಅಂತ. ಹಾಲಿನ ವಿಕಾರ ಮೊಸರಾದಂತೆ ಆತ್ಮದ ವಿಕಾರವು ಜಗತ್ತಾಗಿದೆ ಎಂದು ಹೇಳಿದ್ದಾರೆ. ನಾವು ವಿವರ್ತ ಉಪಾದಾನವನ್ನು ಹೇಳಲಾರದೆ ಬ್ರಹ್ಮದ ವಿವರ್ತವೇ ಜಗತ್ತಂತೂ ಹೇಳಲಾರದೆ, ಇಲ್ಲ ಹಾಲು ಕೆಟ್ಟು ಮೊಸರಾದಂತೆ ಬ್ರಹ್ಮವೇ ಪರಿಣಾಮ ಹೊಂದಿ ಜಗತ್ತಾಗಿದೆ ಅಂತ ಹೇಳಿದ್ರ ಬ್ರಹ್ಮಕ್ಕೆ ವಿಕಾರತ್ವ ಏನ್ರಿ ಅನಿತ್ಯತ್ವ ಪ್ರಸಂಗಗಳು ಬರುವುದರಿಂದ ಪರಿಣಾಮವಾದವನ್ನು ಸ್ವೀಕಾರ ಮಾಡಿ. ಬ್ರಹ್ಮ ಪರಿಣಾಮ ಹೊಂದಿ ಜಗತ್ತಾಗೈತೆ ಅಂದ್ರ ಬ್ರಹ್ಮನಿಗೆ ವಿಕಾರತ್ವ ಹೇಳ್ಬೇಕ. ಮತ್ತ ವಿಕಾರ ಉಳ್ಳದ್ದು ಅನಿತ್ಯ ಅಂತ ಹೇಳ್ಬೇಕಾಗ್ತದೆ. ಅನೇಕ ಪ್ರಸಂಗಗಳು ಬರ್ತಾವ. ಅಂದ್ರೆ ಬ್ರಹ್ಮ ಪರಿಣಾಮ ಹೊಂದಿ ಜಗತ್ತ ಅಂದ್ರೆ ಬ್ರಹ್ಮನೇ ಇಲ್ದಂಗ ಆಗ್ತದಲ್ಲ. ಬ್ರಹ್ಮ ಇರ್ಲಿಲ್ಲ ಅಂದ್ರೆ ಜಗತ್ತಿನ ನಿಯಮನ ಮಾಡವ ಯಾರು? ಅದೇ ಬ್ರಹ್ಮನೇ ಈಶ್ವರ ನೆನೆಸಿ ನಿಯಮನ ಮಾಡ್ತಾನ. ಅವನಾಕಿಲ್ಲ ಅಂದ್ರ ಹಿಂಗೆಲ್ಲ ದೋಷಗಳು ಬರ್ತಾವ. ಅದಕ್ಕ ಬರೋದ್ರ ಪರಿಣಾಮವನ್ನು ಸ್ವೀಕಾರ ಮಾಡಿಲ್ಲ, ವಿವರ್ತ ಸ್ವೀಕಾರ ಮಾಡ್ಯಾರ.
ಸ್ವಸ್ವರೂಪವನ್ನು ಪರಿತ್ಯಾಗ ಮಾಡದಲೇ ಸ್ವರೂಪಕ್ಕಿಂತ ಭಿನ್ನವಾಗಿ ಮಿಥ್ಯಾ ಪ್ರತೀತಿಯಾಗುವುದೇ ವಿವರ್ತ ಶಬ್ದದ ಅರ್ಥ. ತನ್ನ ಸ್ವರೂಪಕ್ಕೆ ಯಾವ ಬಾಧೆಯನ್ನು ಉಂಟು ಮಾಡಿಕೊಳ್ಳಲಾರದೆ, ಸ್ವರೂಪ ಕೆಟ್ಟಿಲ್ಲ ತೋರುವುದು ಬಿಟ್ಟಿಲ್ಲ ಅಂದ್ರೆ ತನ್ನ ಸ್ವರೂಪಕ್ಕೆ ಹಾನಿ ಮಾಡಿಕೊಳ್ಳಲಾರದೆ ಮಿಥ್ಯಾ ರೂಪದಿಂದ ಅಂದ್ರೆ ವಿವರ್ತ ಉಪಾದಾನದಿಂದ ಮಿಥ್ಯಾ ರೂಪವಾಗಿ ಪ್ರತೀತಿ ಆಗ್ತದೆ. ಆ ಮಿಥ್ಯಾ ರೂಪವಾಗಿ ಅಂದ್ರೆ ಚೇತನಕ್ಕೆ ಮಿಥ್ಯಾ ಅನ್ನಂಗಿಲ್ಲ, ಅದು ಜಗದಾಕಾರವಾಗಿ ತೋರುವುದು ಮಿಥ್ಯಾ. ಜಗದಾಕಾರವಾಗಿ ತೋರ್ತ ನಾಮರೂಪಾತ್ಮಕವಾಗಿ ತೋರ್ತಲ್ಲ ಅದು ಮಿಥ್ಯಾ. ಹಿಂಗ ಅರ್ಥ ಮಾಡಿ. ಹೇಗೆಂದ್ರೆ ರಜ್ಜು ತನ್ನ ಸ್ವರೂಪವನ್ನು ತ್ಯಾಗ ಮಾಡದೆ ಮಿಥ್ಯಾ ಸರ್ಪಾಕಾರ ಹೇಗೆ ಪ್ರತೀತಿಯಾಗುವುದು. ರಜ್ಜು ಅಂದ್ರೆ ಹಗ್ಗ ತನ್ನ ಸ್ವರೂಪಕ್ಕೆ ಏನು ಬಾಧೆ ಮಾಡ್ಕೊಂಡಿಲ್ಲ, ಅದು ಏನಾಗಕತ್ತದ ಮಂದ ಅಂಧಕಾರದಲ್ಲಿ ಸರ್ಪಾಕಾರ ಮಿಥ್ಯಾ ಸರ್ಪಾಕಾರವಾಗಿ ತೋರ್ತದೋ ಅವ ಹಂಗ ಬ್ರಹ್ಮದ ಅಜ್ಞಾನ ಎಲ್ಲಿವರೆಗೂ ಇರ್ತದೋ ಅಂದ್ರೆ ಬ್ರಹ್ಮದ ಅಜ್ಞಾನ ಯಾರಿಗೆ ಚಿದಾಭಾಸ. ಬ್ರಹ್ಮದ ಅಜ್ಞಾನ ಇತ್ತಂದ್ರ ಆ ಬ್ರಹ್ಮದ ಅಜ್ಞಾನ ಇದ್ದಾಗ ಆ ಬ್ರಹ್ಮವೇ ಜಗದಾಕಾರವಾಗಿ ತೋರ್ತದೆ, ಮಿಥ್ಯ ಜಗದಾಕಾರವಾಗಿ ತೋರ್ತದೆ ಅಂತ. ಅಥವಾ ಬಂಗಾರವು ತನ್ನ ನಿಜ ಸ್ವರೂಪಗಳಾದ ಗುರುತ್ವ ಕಾಂತಿಗಳನ್ನು ತ್ಯಾಗ ಮಾಡದೆ ರೂಪಾಂತರ ಆಭರಣವಾಗಿ ಹೇಗೆ ತೋರುವುದು. ಬಂಗಾರ ಆಭರಣ ರೂಪಾಗಿ ತೋರ್ತಂದ್ರ ಬಂಗಾರದ ಗುರುತ್ವ ಲಕ್ಷಣಕ್ಕೇನವ ದೋಷ ಐತೇನೋ ಇಲ್ಲ. ಅದು ಬಂಗಾರ ಆದಾಗನು ಅದೇ ಇದು ಆಭರಣ ಆದಾಗನು ಅದೇ ಗುರುತ್ವ ಅದ, ಬಂಗಾರ ಆಗಿ ಉಳಿದಾಗನು ಅದೇ ಗುರುತ್ವ ಅದ. ಹಂಗ ಬಂಗಾರ ಹೆಂಗ ಆಭರಣವಾಗಿ ತೋರಿತು ಅದರಂತೆ ಹಾಗೆ ಬ್ರಹ್ಮವು ತನ್ನ ನಿಜ ಸಚ್ಚಿದಾನಂದ ಸ್ವರೂಪಕ್ಕೆ ಹಾನಿ ಇಲ್ಲದೆ ರೂಪಾಂತರ ಜಗದ್ರೂಪವಾಗಿ ಪ್ರತೀತಿಯಾಗುತ್ತದೆ. ಜಗದ್ರೂಪವಾಗಿ ಏನಾಗ್ತತಿ ಪ್ರತೀತಿ ಆಗ್ತದೆ. ಅಂದರೆ ಹಗ್ಗದಲ್ಲಿ ಹಾವಿನ ನಾಮರೂಪಗಳು, ಬಂಗಾರದಲ್ಲಿ ದಾಗಿನಗಳು ನಾಮರೂಪಗಳು. ಹೆಂಗ ಹಗ್ಗದಲ್ಲಿ ಹಾವಿನ ನಾಮರೂಪ, ಬಂಗಾರದಲ್ಲಿ ಆಭರಣ ಅನ್ನುವಂತ ನಾಮರೂಪ, ಹೀಗೆ ಕಲ್ಪಿತಗಳಾಗಿ ಅಧಿಷ್ಠಾನದಲ್ಲಿ ನಾಶವಾಗಿ ಹೋಗುವವು ಕಲ್ಪಿತದವ ಅಧಿಷ್ಠಾನ ಜ್ಞಾನದ ಮಿಥ್ಯಾಗಿ ಹೋಗ್ತಾವ. ಹಾಗೆ ಬ್ರಹ್ಮದಲ್ಲಿ ಕಲ್ಪಿತವಾಗಿ ತೋರಿದ ನಾಮರೂಪ ಪ್ರಪಂಚ ಏನ್ ಮಾಡ್ತದೆ, ಬ್ರಹ್ಮದಲ್ಲಿ ನಾಶ ಅಂದ್ರೆ ಮಿಥ್ಯಾಗಿ ಹೋಗ್ತದೆ, ಬಾಧ ಆಗ್ತದೆ. ಈ ರೀತಿ ಶ್ರುತಿ ಯುಕ್ತಿ ಅನುಭವಗಳಿಂದ ವಿಚಾರ ಮಾಡಿ ನೋಡಿದ್ರ ಬ್ರಹ್ಮದಿಂದ ಅನೇಕ ರೂಪವಾದಂತ ಈ ಜಗತ್ತು ತೋರುತ್ತದೆ ಎಂಬುದು ಯಥಾರ್ಥವಾಗಿರುತ್ತದೆ. ಅಂದ್ರೆ ಒಂದು ಬ್ರಹ್ಮದಲ್ಲಿ ಈ ಜಗತ್ತು ತೋರ್ತದಲ್ಲ, ಇದು ವಿವರ್ತ ರೂಪದಿಂದ ತೋರ್ತದ, ಪರಿಣಾಮವಾದನೂ ಅಲ್ಲ, ಆರಂಭವಾದನೂ ಅಲ್ಲ, ವೃತ್ತಿವಾದನೂ ಅಲ್ಲ, ಯಾವಾದ ವಿವರ್ತವಾದ ಅಂತ ಈ ರೀತಿಯಾಗಿ ಹೇಳಿದ್ರು. ಇನ್ನ ಇದಷ್ಟು ಮುಗಿಸಿ ಒಂದು ಪ್ರಶ್ನೆ ಮಾಡ್ತಾನೆ ಏನವ ಅಂದ್ರ, ಬ್ರಹ್ಮದಲ್ಲಿ ಜಗತ್ತು ತೋರಿತಲ್ಲ, ಇದು ಎಷ್ಟು ದಿನ ಈ ಜಗತ್ತು ಇರ್ತೈತಿ, ಇದು ಎಷ್ಟು ದಿನ ಇರ್ತೈತಿ ಜಗತ್ತು ಅಂತ ಕೇಳಿದ್ರ ಆ ಗುರುಗಳು ಹೇಳ್ತಾರ, ನಿನಗೆ ಎಲ್ಲಿ ತನ ಬ್ರಹ್ಮಜ್ಞಾನ ಆಗುದಿಲ್ಲ ಅಲ್ಲಿ ತನ ಇರ್ತೈತಿ. ಏನ್ರಿ, ಎಲ್ಲಿ ತನ ಬ್ರಹ್ಮಜ್ಞಾನ ಆಗುದಿಲ್ಲ ಅಲ್ಲಿ ಮಠ. ದೃಷ್ಟಿ ಸೃಷ್ಟಿವಾದ ಅಂತ ಬರ್ತದೆ ಮುಂದ. ಎಲ್ಲಿ ನಿನಗೆ ದೃಷ್ಟಿ ಅಂದ್ರೆ ಏನು, ಅವಿದ್ಯಾ ವೃತ್ಯಾತ್ಮಕ ಜ್ಞಾನಕ್ಕೆ ದೃಷ್ಟಿ ಅಂತಾರ, ಅದೇ ಸೃಷ್ಟಿಯಾಗಿ ತೋರ್ತ. ಅದಕ್ಕ ಎಲ್ಲಿ ತನ ಬ್ರಹ್ಮಜ್ಞಾನ ಆಗುತ್ತೆ ಅಲ್ಲಿ ತನ ನಿನಗ ಇದು ಸತ್ಯವಾಗಿನೇ ತೋರ್ತದೆ. ಬ್ರಹ್ಮಜ್ಞಾನ ಆಯ್ತು ಅಂದ್ರ ಇದು ನಿನಗೆ ಮಿಥ್ಯ ಅಂತ ಹೇಳ್ತಾನ. ಪರಮಾರ್ಥವಲ್ಲದ ಈ ಪರಿ ಸತ್ಯದಂತೆ ಇರುವ ಪರ್ಯಂತಮಿಹುದು, ಸತ್ಯದಂತೆ ಸತ್ಯದಂತೆ ಅರಿವ ಪರ್ಯಂತ ಇರುವ ಪರ್ಯಂತ ಅಲ್ಲದು, ಸತ್ಯದಂತೆ ಅರಿವ ಸತ್ಯದಂತೆ ಇರುವ, ಅದು ಟೀಕಾ ಇದು ಬರೀ ಟೀಕಾ ಬರೆಯಾಗ ಅರಿವ ಪರ್ಯಂತ ಅಂದಾರಪ್ಪ. ಪರಮಾರ್ಥವಲ್ಲದ ಈ ಪರಿ ಸತ್ಯದಂತೆ ಅರಿವ ಪರ್ಯಂತ ಮಿಹುದು. ಏನ್ರಿ, ಪರಮಾರ್ಥವಲ್ಲದ ಈ ಜಗತ್ತ ಈ ಪರಿ ಸತ್ಯದಂತೆ, ಈ ಪರಿ ಸತ್ಯದಂತೆ ಅರಿವ ಪರ್ಯಂತ ಮಿಹುದು ಜಗವಿದು ಆರಯಲ್ ಆ ಪರಮಾತ್ಮನಲ್ಲದೆ ಎರಡುಂಟೆ ಅಂತ. ಏನ್ರಿ, ಪರಮಾರ್ಥವಲ್ಲದ ಈ ಪರಿ ಸತ್ಯದಂತೆ
ಈ ಜಗತ್ ಹೆಂಗದ? ಪರಮಾರ್ಥವಲ್ಲದ. ಪರಮಾರ್ಥ ಅಂದ್ರ ತ್ರಿಕಾಲ ಅಭಾದ್ಯವಾದದ್ದು ಪರಮಾರ್ಥ. ತ್ರಿಕಾಲ ಅಭಾದ್ಯವಾದದ್ದು ಪರಮಾರ್ಥ ಅಂದ್ರೆ ಸದ್ರೂಪವಾಗಿರುವುದು ಪರಮಾರ್ಥ. ಪರಮಾರ್ಥ ಅಂದ್ರ ಮೂರು ಕಾಲದಲ್ಲಿ ಯಾವುದ್ರಿಂದಲೂ ಅದಕ್ಕೆ ನಾಶ ಬಂದಿರುವ ಸದಾ ಇರಬೇಕು. ಭೂತ, ವರ್ತಮಾನ, ಭಾವಿ ಕಾಲದಲ್ಲಿ, ಮೂರು ಅವಸ್ಥೆಗಳಲ್ಲಿ ಅದಕ್ಕೆ ಏನು ಬದಲಾವಣೆ ಆಗದೆ ಅದು ಇತ್ತು ಅಂದ್ರ ಅದಕ್ಕೇನಂತಾರ ಸದ್ರೂಪ, ತ್ರಿಕಾಲ ಅಭಾದ್ಯ ಅಥವಾ ಪರಮಾರ್ಥ ಅಂತ ಕರೀತಾರೆ. ಪರಮಾರ್ಥವಲ್ಲದ ಅಂದ್ರೇನು? ಈ ಆತ್ಮನಂತೆ ಮೂರು ಕಾಲದಲ್ಲಿ ಇರದೆ ಇರುವಂತ, ಆತ್ಮನಂತೆ ಮೂರು ಕಾಲದಲ್ಲಿ ಇರದೆ ಯಾವ್ದು ಇರುತ್ತದೋ ಅದು ಪರಮಾರ್ಥ ಅಲ್ಲದೆ ಇರುವುದು. ಅಂದ್ರೇನು? ಮೂರು ಕಾಲದಲ್ಲಿ ಆತ್ಮ ಹೆಂಗ ಇರ್ತದ ಹಂಗ ಜಗತ್ತು ಮೂರು ಕಾಲದಲ್ಲಿ ಇರುವುದಿಲ್ಲ. ಅಜ್ಞಾನ ಕಾಲದಲ್ಲಿ ಮಾತ್ರ ಇರುತ್ತದೆ. ಜ್ಞಾನ ಐತೆ ಅಂದ್ರ ಮಿಥ್ಯಾಗಿ ಹೋಗುತ್ತದೆ. ಹೌದು. ಪ್ರಳಯ ಕಾಲದಲ್ಲಿ ಇರುವುದಿಲ್ಲ, ಸೃಷ್ಟಿ ಕಾಲದಲ್ಲಿ ಇರುತ್ತದೆ, ಜಾಗ್ರ ಸ್ವಪ್ನ ಕಾಲದಲ್ಲಿ ಇರುತ್ತದೆ, ಸುಸುಪ್ತಿ ಕಾಲದಲ್ಲಿ ಇರುವುದಿಲ್ಲ, ಸಮಾಧಿಯೊಳಗನು ಇರುವುದಿಲ್ಲ. ಇರುವುದಿಲ್ಲ. ಇದಕ್ಕ ಒಂದ್ ಅವಸ್ಥೆಯೊಳಗರ ಅಭಾವ ಅದ. ಸಾಮಾನ್ಯ ಜನರಿಗೆ ಸುಸುಪ್ತ ಅವಸ್ಥೆ ಅಭಾವ ಅದ. ಸಾಧಿಸುವವನಿಗೆ ಸಮಾಧಿಯಲ್ಲಿನೂ ಅಭಾವ ಅದ. ಬ್ರಹ್ಮಜ್ಞಾನ ಆದ್ಮೇಲೆ ಸದಾ ಅಭಾವ. ಹಿಂಗ ಅದಕ್ಕೆ ಇದು ಪರಮಾರ್ಥವಲ್ಲದ. ಅಂದ್ರೆ ಯಾವಾಗಲೂ ಇದು ಸತ್ಯವಾಗಿರುವುದು ಅಲ್ಲ, ಆತ್ಮನಂತೆ ಸತ್ಯವಾಗಿರುವುದು ಅಲ್ಲ. ಅಂದ್ರ ಇಂಥ ಜಗತ್ತು ಈ ಪರಿ ಸತ್ಯದಂತೆ ಯಾವಾಗ? ಬ್ರಹ್ಮಜ್ಞಾನ ಆಗೋಕ್ಕಿಂತ ಪೂರ್ವ ಹಿಂಗ ಸತ್ಯನೋ ಐತಿ ಜಗತ್ತಂತ ಅನಿಸಿ ತೋರ್ತದ. ಅಂದ್ರೆ ಇದು ನಮ್ಮ ಆತ್ಮ ಸ್ವರೂಪವನ್ನ ಗುರು ಶಾಸ್ತ್ರಕ್ಕೆ ಶರಣ ಹೊಂದಿ ಈ ಗುರುಗಳಿಂದ ಶಾಸ್ತ್ರಾದಿಗಳನ್ನ ಚಿಂತನೆ ಮಾಡಿ ಯಾವ ಸದ್ಗುಣ ಸದಾಚಾರದಲ್ಲಿ ಅಂತಃಕರಣದಲ್ಲಿ ಉತ್ಪತ್ತಿಯಾದಂತ ಬ್ರಹ್ಮಜ್ಞಾನ, ಆ ಬ್ರಹ್ಮಜ್ಞಾನ ಆಗೋ ಪರ್ಯಂತ ಇದು ಹೆಂಗ್ ತೋರ್ತದ ಅಂದ್ರೆ ಸತ್ಯದಂತೆ ತೋರ್ತದೆ. ಅಜ್ಞಾನಿಗಳಿಗೆ ಏನಂತ ಸತ್ಯದಂತೆ ತೋರ್ತದೆ. ಇದು ಯಾವಾಗ ಇವ್ರಿಗೆ ಅನಿಸ್ತದೆ. ಯಾವಾಗ ಯಾವ್ದೋ ಪುಣ್ಯದ ವಶದಿಂದ ಅವ್ರಿಗೆ ಜ್ಞಾನ ಆಯ್ತು ಅಂದ್ರೆ, ಬ್ರಹ್ಮಜ್ಞಾನ ಆಯ್ತಂದ್ರ ಅರಿವ ಪರ್ಯಂತ ಇರ್ಬೋದು, ಸತ್ಯದಂತೆ ಇರುವುದು. ಮತ್ತ ಯಾವಾಗ ಬ್ರಹ್ಮಜ್ಞಾನ ಆಯ್ತು ಅಂತಂದ್ರ ಜಗವಿದು ಆರಯಲ್ ಪರಮಾತ್ಮನಲ್ಲ ಅಲ್ಲದೆ ಎರಡುಂಟೆ. ಪರಮಾತ್ಮನಲ್ಲದೆ ಎರಡುಂಟೆ. ಜಗತ್ತ ಎಲ್ಲಿವರೆಗೂ ಬ್ರಹ್ಮಜ್ಞಾನ ಆಗೋದಲ್ಲ ಅಲ್ಲಿವರೆಗೂ ಸತ್ಯದಂತೆ ಪ್ರತೀತಿ ಆಗ್ತದೆ. ಯಾವಾಗ ಸ್ವರೂಪದ ಜ್ಞಾನ ಆಯ್ತು ಅವಾಗ ಜಗತ್ತಿನ ಬಗ್ಗೆ ವಿಚಾರ ಮಾಡಿ ನೋಡಿದ್ರ ಆರಯಲ್ ಅಂದ್ರೆ ಜಗತ್ ಏನದ ಅಂತ ಯಾವ ಜ್ಞಾನದ ದೃಷ್ಟಿಯಿಂದ ವಿಚಾರ ಮಾಡಿದ್ರ ಜಗತ್ತಿಗೆ ಇರುವಿಕೆ ಇಲ್ಲ. ಇದು ಹಗ್ಗದಲ್ಲಿ ತೋರಿದ ಹಾವಿನಂತೆ ಒಂದು ಅಜ್ಞಾನದ ಮೂಲಕವಾಗಿ ತೋರಿತ್ತು. ಯಾವಾಗ ತತ್ವಜ್ಞಾನ ಆಯ್ತು, ಮೂಲಾಜ್ಞಾನ ನಾಶ ಆಯ್ತು, ಜಗತ್ತು ಕೂಡ ಮಿಥ್ಯಾಗಿ ಹೋಗ್ತದೆ. ಅವಾಗ ಏನ್ ಉಳಿತೈತ್ರಿ? ಪರಮಾತ್ಮ ಒಬ್ಬನ ಉಳಿತಾನೆ. ಪರಮಾತ್ಮ ಒಬ್ಬನ ಉಳಿತಾನೆ ಅಂದ್ರೆ ಶುದ್ಧ ಚೈತನ್ಯ ಒಂದ ಉಳಿತದೆ. ಆ ಶುದ್ಧ ಚೈತನ್ಯದಲ್ಲಿ ಯಾವ ಭೇದ ಇಲ್ಲ ಅಂತ ಅವನಿಗೆ ಅನುಭವಕ್ಕೆ ಬರ್ತದೆ. ಶುದ್ಧ ಚೈತನ್ಯ ಒಂದೇ ಆಗಿರುವುದರಿಂದ ಸಜಾತಿ ಭೇದ ಇಲ್ಲ. ಶುದ್ಧ ಚೈತನ್ಯ ಬಿಟ್ಟು ಯಾವುದೋ ಮತ್ತೊಂದು ಸತ್ಯವ ಅದರಲ್ಲಿ ಅವಯವ ಯಾವುಗಳು ಇಲ್ಲ. ಅದು ಒಂದೇ ಆಗೈತಿ. ಸ್ವಗತ ಭೇದ ಇಲ್ಲ. ಅದು ಶುದ್ಧ ಚೈತನ್ಯ ಒಂದೇ ಆಗಿರುವುದರಿಂದ ಸಜಾತಿ ಭೇದ ಇಲ್ಲ. ಅಶುದ್ಧ ಚೈತನ್ಯವನ್ನ ಬಿಟ್ಟು ಈ ಜಗತ್ತು ಕಲ್ಪಿತವಾಗಿ ಪ್ರತೀತಿ ಆಗುವುದರಿಂದ ಇದು ಇರುವಿಕೆಯಲ್ಲಿ ಇದಕ್ಕ ವಿಜಾತಿ ಭೇದ ಇಲ್ಲ ಅಂತ ಹಿಂಗ ಜ್ಞಾನ ಆತಂದ್ರ ಅವಾಗ ಅಂತ ಅನುಭವ ಜ್ಞಾನ ಆದಂತ ಅನುಭವಿಗೆ ಏನ್ ಪ್ರತೀತಿ ಆಗ್ತದ? ಬ್ರಹ್ಮ ಒಂದೇ ಪ್ರತೀತಿ ಆಗ್ತದೆ. ಎರಡುಂಟೆ, ಜಗತ್ತೊಂದು ಬ್ರಹ್ಮ ಒಂದು ಅಂತ ಹಿಂಗ ಎರಡು ಏನಾರ ಜ್ಞಾನ ಅಲ್ಲಿ ಅನುಭವಕ್ಕೆ ಬರ್ತದೆ ನಮ್ಗೆ. ಜಗತ್ತು ಇದೆ, ಬ್ರಹ್ಮನು ಚೇತನನು ಇದೆ ಅಂತ ಇಲ್ಲ. ಚೇತನ ಒಂದೇ ಸತ್ಯವಾಗಿದೆ, ಜಗತ್ತ ಮಿಥ್ಯ. ಇದೇನೋ ಅಧಿಷ್ಠಾನ ಜ್ಞಾನದ ಸಮಕಾಲದಲ್ಲಿ ತೋರದೆ ಹೋಗ್ಬೇಕಾಗಿತ್ತ. ಆದ್ರೆ ಇದು ಸೋಪಾಧಿಕ ಬ್ರಹ್ಮ
ಸೋಪಾಧಿಕ ಬ್ರಹ್ಮ ಆಗಿರುವುದರಿಂದ ಅಧಿಷ್ಠಾನ ಜ್ಞಾನ ಆದ್ರೂ ಕೂಡ ಮೊದಲನೇ ಅಂತ ತೋರ್ತದ. ಹಿಂಗಾಗಿ ಜಗತ್ತಿನೊಳಗ ಎಲ್ಲರಿಗೂ ಭ್ರಾಂತಿ ಆಗ್ಯದ ಏನ್ರಿ. ಮತ್ತ ಹಗ್ಗದೊಳಗ ತೋರಿದ ಹಾವಿನಂತೆ ಅವಾಗ ಹೋಗಿ ಬಿಟ್ಟಿದ್ರೆ ಯಾವ ಪ್ರಶ್ನೆನ ಮಾಡ್ತಿದ್ದಲ್ಲ ಇದಕ್ಕ. ಮತವಾದಿಗಳು ದ್ವೈತ ಒಪ್ಪೋರು ಎಷ್ಟ್ ಜ್ಞಾನ ಹೇಳ್ತೀರಿ, ಮದು ಹೆಂಗೈತಿ ಹಂಗೈತಿ ಐತಲ್ಲೋ ಮರಯ ಅಂತ ತಲಿ ಕೆಡಿಸ್ಬಿಟ್ಟತ್ ಇದು. ಅದಕ್ಕ ಇದ್ರಾಗ ನೋಡ್ರ ಮಸಾಲ ತಿರುದು ಇಲ್ಲೇ ತಿಳ್ಕೊಳ್ಳೋದು. ಅದಕ್ಕ ಇರುದೊಂದೇ ಬ್ರಹ್ಮ, ಸೋಪಾಧಿಕ ಬ್ರಹ್ಮ ಅದಿದ್ರ ತನ್ನ ಪಾಡಿಗೆ ಇರ್ತದ. ಜಗತ್ತಿನ ಗೊಡಿಗೆ ಹೋಗಕ್ ಹೋಗ್ಬೇಡ. ಆದ್ರ ನಿಂದ ಏನದ ಸಾಧನ ನಿನ್ನ ಆತ್ಮಚಿಂತನೆ ಮಾಡ್ಕೊಂಡು ಬಿಟ್ರ ಅದು ಇದ್ರ ಇರ್ತೈತಿ, ಹೋದ್ರು ಹೋಗ್ತೈತಿ. ಹೌದಲ್ಲ, ಮಿಥ್ಯೆ ಆಯ್ತು ಅಂದ್ಮೇಲೆ ಅದ್ರ ಗೊಡಿಗೆ ಡೈವರ್ಸ್ ಕೊಟ್ಟ ಮೇಲೆ ಯಾಕೆ ವಿಚಾರ ಮಾಡ್ಬೇಕು? ನೀವ್ ಡೈವರ್ಸ್ ಕೊಟ್ಟ ಮೇಲೆ ಸಂಬಂಧನ ಇಲ್ಲಲ್ಲ. ಅದಕ್ಕ ನಿನಗ ಮೊದಲ ಏನಾಗಿತ್ತು, ಅದೇ ನಾನೇ ಅದು ಅಂತ ತಾದಾತ್ಮ್ಯ ಭಾವ ಇತ್ತ. ಈಗ ಡೈವರ್ಸ್ ಕೊಟ್ಟ ಮೇಲೆ ಅದು ನಮ್ಮ ಅಂತಃಕರಣದೊಳಗ ನಾವು ಏನಪ್ಪಾ ಅಂತಂದ್ರ ಸ್ವಲ್ಪ ಸಾಧನಾ ಮಾಡ್ಕೊಂಡ್ ಜಪ ತಪ ಮಾಡ್ಕೊಂಡ್ ಶಾಸ್ತ್ರ ಚಿಂತನ ಮಾಡ್ಕೊಂಡ್ ಆರಾಮಾಗಿ ಉಳಿ. ಹೌದು, ಅದಕ್ಕ ಈ ರೀತಿಯಾಗಿ ಇನ್ನು ಎಲ್ಲೇ ತನ ಏನ್ರಿ ಈ ಜಗತ್ ಇರ್ತದಂದ್ರೆ ಬ್ರಹ್ಮಜ್ಞಾನ ಆಗುತ್ತಾನ ಜಗತ್ ತೋರ್ತದ, ಸತ್ಯದಂತೆ ತೋರ್ತದ. ಆಮೇಲೆ ಬ್ರಹ್ಮಜ್ಞಾನ ಆಯ್ತದ, ಮಿಥ್ಯಾಗಿ ಹೋಗ್ತದ ಅಂತ ಈ ರೀತಿಯಾಗಿ ಹೇಳಿದರು. ಅದಕ್ಕ ಇದು ಸ್ವಪ್ನ ತನ್ನಲ್ಲಿ ತೋರಿದ್ರು ಕೂಡ ಸ್ವಪ್ನದ ಕಾಲದಲ್ಲಿ ಸ್ವಪ್ನವು ತನಗಿಂತ ಭಿನ್ನವಾಗಿ ಕಾಣುವಂತೆ ಅಂದ್ರೆ ಸ್ವಪ್ನ ತನ್ನೊಳಗ ಅದ ಕರೆ. ಸ್ವಪ್ನದ ಕಾಲದಲ್ಲಿ ನನ್ನಲ್ಲಿ ಸ್ವಪ್ನ ಐತೆ ಅನಿಸೋದಿಲ್ಲ, ಸ್ವಪ್ನದಲ್ಲಿ ನಾನದೇನು ಅಂತ ಅನಿಸ್ತದೆ. ಸ್ವಪ್ನ ಕಾಲದೊಳಗ ನನ್ನೊಳಗ ಸ್ವಪ್ನ ಅಂತ ಅನುಭವ ಆಗಿರುದಿಲ್ಲ, ಸ್ವಪ್ನದೊಳಗ ನಾನದೇನೆ ಅಂತ ಅನಿಸ್ತದೆ. ಎದ್ದ ಮೇಲೆ ಸ್ವಪ್ನ ಪದಾರ್ಥ ಇಲ್ಲ, ಯಾವ ಏನಿಲ್ಲ, ನನ್ನೊಳಗ ಒಳಗ ಸ್ವಪ್ನ ಬಿದ್ದಿರ್ತ ಅಂತ ಅನಿಸ್ತದೆ. ಅದಕ್ಕೆ ಹಿಂಗ ಜಗತ್ನ್ಯಾಗ ಅಜ್ಞಾನ ಕಾಲದಲ್ಲಿ ಜಗತ್ನ್ಯಾಗ ನಾನದಂತೆ ಅನಿಸ್ತದೆ. ಜ್ಞಾನ ಕಾಲದಲ್ಲಿ ನನ್ನೊಳಗ ಜಗತ್ ಕಲ್ಪಿತ ಆಗೈತೆ ಅನಿಸ್ತದೆ. ಹೌದಿಲ್ಲ, ನನ್ನೊಳಗ ಜಗತ್ತ ಕಲ್ಪಿತ ಆಗೈತೆ ಅನಿಸ್ತದೆ. ಅದು ಜ್ಞಾನದ ಬಲ. ಅದಕ್ಕ ತಾನೊಬ್ಬನೇ ಹೆಂಗ ಉಳಿತೆ ಅನ್ನೋ ಸ್ವಪ್ನ ಬಿದ್ದಾಗ ಸ್ವಪ್ನದಾಗ ಇದ್ದಿರ್ತಾನ. ಜಾತ್ರ್ಯಾಗ ಸಾವಿರಾರು ಮಂದಿ ನಡಿಗೆ ಸಿಕ್ಕೊಂಡಿರ್ತಾನ. ಅವಾಗ ಅವು ಎಲ್ಲರ ಮಧ್ಯದಲ್ಲಿ ಇರ್ತಾನ. ದಾಟಿ ಬರ್ಬೇಕಾದ್ರೆ ಎಷ್ಟು ಕಷ್ಟ ಪಟ್ಟಿರ್ತಾನ್ರಿ ಇವ ಜಾತ್ರ್ಯಾಗ. ಸ್ವಪ್ನದೊಳಗ ಜಗತ್ನ್ಯಾಗ ಇರ್ತಾನ, ಅದ್ರಾಗ ಜಾತ್ರ್ಯಾಗ ಹೋಗಿ ಸಿಕ್ಕೊಂಡಾನ. ಅದ್ರ ಹೊರಗೆ ಬರ್ಬೇಕಂದ್ರೆ ಎಷ್ಟೋ ಜನ ದಾಟಿ ಬರ್ಬೇಕು. ಎದ್ದ ಮೇಲೆ ತಕ್ಷಣ ಎಲ್ಲಿ ಐತಿ ಜಾತ್ರೆ? ಸ್ವಪ್ನ ಎಲ್ಲಿ ಮಿಥ್ಯೆ ಐತಿ. ಏನ್ ಅಷ್ಟು ಗುದ್ದಾಡಿ ದಾಟಿ ಬರ್ಬೇಕನ್ನೋ ಎದ್ ನೋಡಿದ್ರಿ ಇಲ್ಲಿ ಒಬ್ಬ ತಾನ ಒಬ್ನ. ಅದಕ್ಕ ಹಿಂಗ ಈ ರೀತಿಯಾಗಿ ಜಗತ್ತ ಪ್ರತೀತಿ ಆಗ್ತಿರ್ತದ ಅಂತ ಈ ರೀತಿ 4ನೇ ಸಂಜೆ ಚಿದ್ವಿವರ್ತ ನಿರೂಪಣೆ. ಈಗ ಮೊದಲು ಪ್ರಶ್ನೆ ಮಾಡಿದ 4ನೇ ಸೂತ್ರದೊಳಗ ಚಿದ್ವಿವರ್ತ ಅಂತ ಹೇಳಿದ. ಚೇತನದ ವಿವರ್ತ, ಚಿತ್ ಅಂದ್ರ ಚೇತನ. ಇನ್ನ 5ನೇ ಸೂತ್ರದೊಳಗ ಮತ್ತೆ ಪ್ರಶ್ನೆ ಮಾಡ್ತಾನ. 6ನೇ ಸಂಧಿಗ ಚಿದ್ವಿವರ್ತ ವಿಶೇಷ ನಿರೂಪಣೆ ಅಂತ ಏನ್ರಿ. ಮತ್ತ ಹಂಗ ಪ್ರಶ್ನೆ ಈಗ ಇವ ಮುಂದೆ ಏನ್ ಪ್ರಶ್ನೆ ಮಾಡವದಾನ 5ನೇ ಸೂತ್ರದೊಳಗ, ಅಲ್ಲ ಬ್ರಹ್ಮ ಜಗತ್ತಾಗಿ ತೋರೈತಂತೀರಿ, ಕಾರ್ಯಕ್ಕೂ ಕಾರಣಕ್ಕೂ ಸಮಾನ ಲಕ್ಷಣ ಇರಬೇಕು. ಆದ್ರೆ ಜಗತ್ತಿನ ಲಕ್ಷಣಕ್ಕೂ ಆತ್ಮನ ಲಕ್ಷಣಕ್ಕೂ ಭಿನ್ನತೆ ಅದ. ಇದಕ್ಕ ಜಗತ್ತಿಗೆ ಕಾರಣ ಆತ್ಮ ಬ್ರಹ್ಮ ಅನ್ನೋದು ಮಾಯಾ ಅಂತ ಹೇಳಿ ಅಂತ ಪ್ರಶ್ನೆ ಮಾಡ್ತಾನ. ಅವನ್ ಪ್ರಶ್ನೆಗೆ ಅವ್ರು ಮತ್ತೆ ಉತ್ತರ ಹೇಳ್ತಾರ. ಆ ವಿಷಯ ನಾನು ಅವ್ರನ್ನಂತ ಪೂರ್ಣಲಿಂಗದ ರೂಪನಾದವಗೆ
ಅಂಗಮೂರರ ಸಂಘ ತೊರೆಯುತ್ತ ನಿಸಂಗ ಪರಮನೆ ಎಂದು ಬೋಧಿಸಿ ಮಂಗಳಾಂಗನ ಸಂಘ ಸುಖದೊಳಿಸಿದಾತನಿಗೆ ಮುದ್ದೆಯಾಗಿನ ನಾಮ ರೂಪದೆ ಶುದ್ಧತೆಗೆಯದೆ ಶುದ್ಧ ಚಿನ್ಮ